ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಈನೋ ಸೋಡಾ ಯಾವುದು ಬಳಸದೆ ಅಕ್ಕಿ ತರಿಯಲ್ಲಿ ಇಡ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇಲ್ಲಿ ನಾನು 1 ಕಪ್ಪಷ್ಟು ಪೇಪರ್ ಅವಲಕ್ಕಿನ ತಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಚೆನ್ನಾಗಿ ಬೀಟ್ ಮಾಡಿರೋಂಥ ಗಟ್ಟಿ ಮಜ್ಜಿಗೆನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು ಹುಳಿ ಇದ್ರೂ ಪರವಾಗಿಲ್ಲ, ಇಡ್ಲಿ ಚೆನ್ನಾಗೇ ಬರುತ್ತೆ. ಈಗ ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡೋಣ. ನೋಡಿ, ಈಗ ಇದು ಚೆನ್ನಾಗೆ ಮಜ್ಜಿಗೆ ಒಟ್ಟಿಗೆ ಅವಲಕ್ಕಿ ನೆಂದ್ಕೊಂಡಿದೆ. ಈಗ ಇದನ್ನು ರುಬ್ಕೋಬೇಕಾಗತ್ತೆ. ಇವೆಲ್ಲವನ್ನು ಈಗ ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು, ನಿಮಗೆ ಇಡ್ಲಿ ಹಿಟ್ಟಿಗೆ ಎಷ್ಟು ಬೇಕೋ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಇದು ನೋಡಿ, ಈ ರೀತಿ ರುಬ್ಕೋಬೇಕು. ಇದಕ್ಕೆ ಪೇಪರ್ ಅವಲಕ್ಕಿನೇ ತೊಗೋಬೇಕಂತೇನಿಲ್ಲ, ಗಟ್ಟಿ ಅವಲಕ್ಕಿ ಇದ್ರೂ ಪರವಾಗಿಲ್ಲ, ಚೆನ್ನಾಗೇ ಬರುತ್ತೆ. ಸ್ವಲ್ಪ ಜಾಸ್ತಿ ನೆನೆಸ್ಬೇಕಾಗತ್ತೆ ಅಷ್ಟೇ. ನೋಡಿ, ಈಗ ಈ ಥರ ಫ್ಲಫಿಯಾಗೆ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಕಪ್ಪಷ್ಟು ಅಕ್ಕಿ ತರಿನ ಚೆನ್ನಾಗಿ ವಾಶ್ ಮಾಡಿ ಆ ನೀರನ್ನೆಲ್ಲ ಸೆಪ್ರೇಟ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ನಾವು ರುಬ್ಬಿಟ್ಕೊಂಡಿರೋಂಥ ಮಿಶ್ರಣಕ್ಕೆ ಮಿಕ್ಸ್ ಮಾಡ್ಕೊಬೇಕು. 1 ಕಪ್ಪು ಅವಲಕ್ಕಿ, 1 ಕಪ್ಪು ಮಜ್ಜಿಗೆ ಮತ್ತು 1 ಕಪ್ಪು ಅಕ್ಕಿ ತರಿ 1:1:1 ರೇಷಿಯೋಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ಇಡ್ಲಿ ಹಿಟ್ಟಿನ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅಷ್ಟೇ ಒಂದು 10 ನಿಮಿಷಗಳ ಕಾಲ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಬೇಕಾಗತ್ತೆ. ಅಕ್ಕಿ ತರಿ ಅಲ್ವಾ, ನಾವು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಒಂದು 10 ನಿಮಿಷ ನೆನೆಸ್ಕೋಬೇಕಾಗತ್ತೆ. ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಬಿಡೋಣ. ನೋಡಿ, ಈಗ ಇದು ನೆಂದಿದೆ. ನೆಂದ ಮೇಲೂ ಸ್ವಲ್ಪ ಗಟ್ಟಿ ಆಗಿರುತ್ತೆ, ನೋಡ್ತಾ ಇರ್ಬೋದು ನೀವು. ಈ ಹದ ಪರ್ಫೆಕ್ಟ್ ಆಗಿದೆ. ಈಗ ಇದನ್ನು ಇಡ್ಲಿ ಪಾತ್ರೆಗೆ ಹಾಕ್ಕೊಳ್ಳೋಣ. ಇಡ್ಲಿ ಪ್ಲೇಟ್ಸ್ಗೆಲ್ಲ ಚೆನ್ನಾಗಿ ನಾನು ಎಣ್ಣೆನ ಹಚ್ಚಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮಾಮೂಲಿ ನಾವು ಇಡ್ಲಿನೆಲ್ಲ ಹೇಗೆ ಬೇಯಿಸ್ಕೋತೀವೋ ಅದೇ ರೀತಿ ಬೇಯಿಸ್ಕೋಬೇಕಾಗತ್ತೆ. ನಾನು ಸೈಡಲ್ಲಿ ನೀರು ಕಾಯೋಕ್ಕೆ ಸಹ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಕುದೀತಾ ಇರೋ ಅಂತ ಸ್ಟೀಮರಲ್ಲಿ ಇದನ್ನು ಇಟ್ಟು ಬೇಯಿಸ್ಕೋಬೇಕು. ನೋಡಿ, ಇವಾಗ ಇದಕ್ಕೆ ಶಿಫ್ಟ್ ಮಾಡೋಣ ಇಡ್ಲಿ ಪ್ಲೇಟ್ಸ್ನೆಲ್ಲ. ನೀವು ಇನ್ನೂ ಬೇಕಾದರೆ ಇದನ್ನ ಹೆಲ್ದಿ ವರ್ಷನ್ನಾಗಿ ಬೇಕಾದರೆ ಕ್ಯಾರೆಟು ಎಲ್ಲ ತುರಿದು ಸಹ ಹಾಕ್ಕೋಬೋದು. ನೋಡಿ, ಒಂದು 10 ನಿಮಿಷ ಬೇಯಿಸಿಟ್ಟಿದ್ದೀನಿ ನಾನು. ಈಗ ಇಡ್ಲಿ ಎಲ್ಲ ರೆಡಿ ಆಗಿದೆ. ಈಗ ಇದನ್ನು ಡಿಮೋಲ್ಡ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಒಂದು ಸ್ವಲ್ಪನೂ ಪ್ಲೇಟ್ಗೆ ಅಂಟೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ. ನಾನು ಹಾಕಿದಂಥ ಅಳತೆಗೆ ಸುಮಾರು ಒಂದು 18 ಇಡ್ಲಿಗಳಾಗಿದ್ದವು. ನೆನೆಸೋ ಅಗತ್ಯ ಇಲ್ಲ, ರುಬ್ಬೋ ಕೆಲಸ ಇಲ್ಲ, ಏನಿಲ್ಲ, ರುಬ್ಬಿ ಹುದುಗಿಸೋ ಕೆಲಸ ಎಲ್ಲ ಏನಿಲ್ಲ. ನೋಡಿ, ಎಷ್ಟು ಸಾಫ್ಟಾಗೆ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಮಾಮೂಲಿ ಫರ್ಮೆಂಟೆಡ್ ಇಡ್ಲಿ ಥರನೇ ಬಂದಿರುತ್ತೆ ಇದು. ಚಟ್ನಿಗೋ ಅಥವಾ ಸಾಂಬಾರು ನಿಮಗೇನು ಇಷ್ಟನೋ ಅದನ್ನು ಸೈಡ್ಗೆ ನೆಂಚ್ಕೊಂಡು ತಿನ್ಬೋದು. ಇದು ಬ್ರೇಕ್ಫಾಸ್ಟ್ಗಂತೂ ಪರ್ಫೆಕ್ಟಾಗಿರೋ ರೆಸಿಪಿ. ಹಾಗೆಯೇ ಯಾವಾಗಾದರೂ ಡಿನ್ನರ್ಗೆ ಡಿಫ್ರೆಂಟಾಗಿ ಮಾಡ್ಕೋಬೇಕು ಅಂತ ಅಂದಾಗ ಕ್ವಿಕ್ಕಾಗಿ ಇಡ್ಲಿ ರೆಡಿ ಆಗುತ್ತೆ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕ್ಕಿಂಗ್.